ಗೌರಿಬಿದನೂರಿನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ವಂಚನೆ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗೌರಿಬಿದನೂರು ಪೋಸ್ಟ್ ಆಫೀಸ್ನಲ್ಲಿ ಕೋಟಿ ಕೋಟಿ ಗೋಲ್ಮಾಲ್, ಹಣ ಲಪಟಾಯಿಸಿದ ಪೋಸ್ಟ್ ಮಾಸ್ಟರ್ ರಮ್ಯಾ, ಬಡವರ ಹಣ ಲೂಟಿ ಬೀದಿಗೆ ಬಂದ ಜನ, ಸಿಬ್ಬಂದಿ ಪೋಸ್ಟ್ ಆಫೀಸ್ ಸಿಬ್ಬಂದಿಗೆ ಮುತ್ತಿಗೆ ಲಾಕ್ ಆದ ಆಫೀಸ್, ನ್ಯಾಯಕ್ಕಾಗಿ ಗ್ರಾಮಸ್ಥರು ಆಗ್ರಹಿಸಿರುವ ಗೌರಿಬಿದನೂರು ಪೋಸ್ಟ್ ಆಫೀಸ್ನಲ್ಲಿ ಕೋಟಿ ಕೋಟಿ ಗೋಲ್ಮಾಲ್, ಹಣ ಲಪಟಾಯಿಸಿದ ಪೋಸ್ಟ್ ಮಾಸ್ಟರ್ ರಮ್ಯಾ, ಬಡವರ ಹಣ ಲೂಟಿ ಬೀದಿಗೆ ಬಂದ ಜನ, ಸಿಬ್ಬಂದಿಗೆ ಮುತ್ತಿಗೆ ಲಾಕ್ ಆದ ಆಫೀಸ್, ನ್ಯಾಯಕ್ಕಾಗಿ ಗ್ರಾಮಸ್ಥರ ಆಗ್ರಹ. ಗೌರಿಬಿದನೂರು ತಾಲೂಕಿನ ಹಲಗನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಸುಮಾರು 1 ರಿಂದ 2 ಕೋಟಿ ರೂ.ವರೆಗೆ ಅವ್ಯವಹಾರ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಪೋಸ್ಟ್ ಮಾಸ್ಟರ್ ರಮ್ಯಾ ಅವರು ಸುಮಾರು 1,000 ರಿಂದ 1,200 ಖಾತೆಗಳ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. 2013ರಲ್ಲಿ ಹಾಲಗನಹಳ್ಳಿಯ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ರಮ್ಯಾ ಅವರು ಕಾರ್ಯಾರಂಭ ಮಾಡಿದ್ರು. ಗ್ರಾಮದ ಬಡವರು, ವೃದ್ಧರು ಮತ್ತು ಮಧ್ಯಮ ವರ್ಗದವರು ಸೇರಿದಂತೆ ಹಲವರು ತಮ್ಮ ಮಕ್ಕಳ ಮದುವೆ, ಮನೆ ನಿರ್ಮಾಣ ಹಾಗೂ ಜೀವನೋಪಾಯಕ್ಕಾಗಿ ಕೂಡಿಟ್ಟಿದ್ದ ಹಣವನ್ನ ರಮ್ಯಾ ಅವರು ವಂಚಿಸಿದ್ದಾರೆ ಎನ್ನಲಾಗಿದೆ. ಈ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಪರಿಣಾಮ ಅನೇಕರು ಬೀದಿಗೆ ಬರುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಂಚೆ ಕಚೇರಿಯ ಅವ್ಯವಹಾರದ ಬಗ್ಗೆ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಅಂಚೆ ಕಚೇರಿಯ ಮೇಲಾಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಸುಮಾರು 1 ರಿಂದ 2 ಕೋಟಿ ರೂ.ವರೆಗೆ ವಂಚನೆ ನಡೆದಿರುವುದು ದೃಢಪಟ್ಟಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಕೂಡಲೇ ರಮ್ಯಾ ಅವರನ್ನ ವಜಾ ಮಾಡಬೇಕು ಮತ್ತು ವಂಚನೆಗೊಳಗಾದವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಅಂಚೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಬಂದ ಅಂಚೆ ಕಚೇರಿಯ ನಿರೀಕ್ಷಕ ಹನುಮಂತಯ್ಯ ಮತ್ತು ಸಿಬ್ಬಂದಿಯನ್ನ ಕಚೇರಿಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಗ್ರಾಮಸ್ಥರಾದ ರಾಮಕೃಷ್ಣ, ರಮ್ಯಾ ಅವರು ನಮ್ಮ ಗ್ರಾಮದಲ್ಲಿ ಮನೆ ಮಗಳಂತೆ ಇದ್ರು, ಅವರಿಗಾಗಿ ನಾವು ವೈಭವದ ಕಾರ್ಯಕ್ರಮಗಳನ್ನ ಸಹ ಮಾಡಿದ್ವು. ಆದರೆ ಅವರು ನಮ್ಮೆಲ್ಲರ ವಿಶ್ವಾಸವನ್ನ ದ್ರೋಹಿಸಿದ್ದಾರೆ. ವಂಚನೆಗೊಳಗಾದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಎಂದು ಹೇಳಿದ್ದಾರೆ. ಈ ಸಂಬಂಧ ಗ್ರಾಮಸ್ಥರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣಾ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷಿಸಲಾಗಿದೆ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ, 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಶುಕ್ರವಾರ ನಮಗೆ ನೋಟಿಸ್ ಆಗಿದೆ ಅಂತ ನಮ್ಮ ಶನಿವಾರ ಕಳಿಸಿದ್ವಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ, 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಮಕ್ಕಳಿಗೆ ಅವ್ರ ಊಟ ಅವ್ರು ಕಷ್ಟಕ್ಕಿರ್ತಾರೆ, ಅವರು ಶುಕ್ರವಾರ ನಮಗೆ ನೋಟಿಸ್ ಆಗಿದೆ ಅಂತ ನಮ್ಮ ಶನಿವಾರ ಕಳಿಸಿದ್ವಿ.
ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಶುಕ್ರವಾರ ನಮಗೆ ನೋಟಿಸ್ ಆಗಿದೆ ಅಂತ ನಮ್ಮ ಶನಿವಾರ ಕಳಿಸಿದ್ವಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಮಕ್ಕಳಿಗೆ ಅವ್ರು ಊಟ ಅವ್ರು ಕಷ್ಟ ಬಿಕ್ಕಿರ್ತಾರೆ, ಅವರು ಶುಕ್ರವಾರ ನಮಗೆ ನೋಟಿಸ್ ಆಗಿದೆ ಅಂತ ನಮ್ಮ ಶನಿವಾರ ಕಳಿಸಿದ್ವಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ಕೃಷ್ಣ ಅವರಿದ್ದಾರೆ. ಕೃಷ್ಣ ಅವರೇ, ಏನಿದು ಪ್ರಕರಣ? ಗೌರಿಬಿದನೂರು ತಾಲೂಕು ಆಲಗಾನಹಳ್ಳಿ ಗ್ರಾಮದಲ್ಲಿ ಅಂಚೆ ಕಚೇರಿಯಲ್ಲಿ ರಮ್ಯಾ ಅಂತ ಒಬ್ರು ಪೋಸ್ಟ್ ಮಾಸ್ಟರ್ ಸುಮಾರು ಒಂದು 12ರಿಂದ 13 ವರ್ಷದಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಸುಮಾರು ಒಂದು 2-3 ವರ್ಷಗಳಿಂದ ಈಚೆಗೆ ಖಾತೆ ಬುಕ್ಗಳಲ್ಲಿ ಯಾವುದೇ ಒಂದು ರೀತಿ ಎಂಟ್ರಿ ಮಾಡದೆ ಸುಮ್ನೆ ಪೆನ್ನಲ್ಲಿ ಬರೆದು ಕೊಟ್ಟು ಅವರ ಅಕೌಂಟ್ ಸಹ ಹೆಡ್ ಆಫೀಸ್ಗೆ ತಲುಪಿಸದೆ ಅವರೇ ಪೆನ್ನಲ್ಲೇ ಒಂದು ಅಕೌಂಟ್ ನಂಬರ್ ಕ್ರಿಯೇಟ್ ಮಾಡಿ ಅಕೌಂಟ್ ನಂಬರ್ ಬರೆದು ಕೊಟ್ಟು ಅವ್ರು ನೀಡುವಂತ ಅಮೌಂಟ್ ಏನಿದೆ, RD ಆಗ್ಲಿ, FD ಆಗ್ಲಿ, ಸೇವಿಂಗ್ ಬ್ಯಾಲೆನ್ಸ್ ಆಗ್ಲಿ, ಪ್ರತಿಯೊಂದನು ಇವರೇ ಸ್ವಂತ ಇವರೇ ಒಂದು ಬ್ರಾಂಚ್ ಮ್ಯಾನೇಜರ್ ತರ, ಓನ್ ಬ್ರಾಂಚ್ ತರ ಒಂದು ಖಾಸಗಿ ಸಂಸ್ಥೆ ತರ ನಡೆಸ್ಕೊಂಡು ಹೋಗಿದ್ದಾರೆ ಅವರು. ಅದು ಸುಮ್ನೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಯಾರಂದ್ರೆ ಬ್ರಾಂಚ್ ಆಫೀಸರ್ಗಳಿಗೆ ಗೊತ್ತಿಲ್ಲ, ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಆಡಿಟ್ ಮಾಡುವಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಯಾರು ಅಕ್ಷರಸ್ಥರು ಇರ್ತಾರೆ, ಸ್ವಲ್ಪ ನಾಲೆಡ್ಜ್ ಇರೋಂತ ಖಾತೆದಾರರು ಯಾರು ಇರ್ತಾರೆ ಅವ್ರದ್ದು ಮಾತ್ರ ನೀಟಾಗಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಮಿಕ್ಕಿರೋರು ತುಂಬಾ ಜನ ಅಲ್ಲಿ ಎಲ್ಲಾನು ತಿಳಿದೇ ಇರೋರ್ಗೆ ವಂಚನೆ ಮಾಡಿದ್ದಾರೆ, ಅನಕ್ಷರಸ್ಥರೇ ಜಾಸ್ತಿ ಇರೋದು, ಅಂತವ್ರನ್ನ ವಂಚನೆ ಮಾಡಿದ್ದಾರೆ. ಸುಮಾರು ಅಂದ್ರೆ 1ರಿಂದ 1.25 ಕೋಟಿ 2 ಕೋಟಿ ತನಕ ಇದೆ ಅಂತ ಹೇಳ್ತಾ ಇದಾರೆ ಗ್ರಾಮಸ್ಥರೆಲ್ಲ. 1200 ಖಾತೆಗಳಿದಾವೆ ಅಲ್ಲಿ. 1200 ಖಾತೆಗಳಲ್ಲದೆ ಮತ್ತೆ ಖಾತೆಗಳು ಇಲ್ಲದೆ ಇರೋರು ಇವ್ರು ಓನ್ ಆಗಿ ಕ್ರಿಯೇಟ್ ಮಾಡಿ ಬರ್ಕೊಟ್ಟಿರುವಂತ ಖಾತೆಗಳೇ ಇನ್ನೂ ಲೆಕ್ಕ ಸಿಕ್ಕಿಲ್ಲ ಎಷ್ಟಿದಾವೆ ಅಂತ ಹೇಳಿ. ಇಷ್ಟರದ್ದು ತನಿಖೆ ನಡೀತಾ ಇದೆ ಮೇಡಮ್. ಇದು ಎಷ್ಟು ವರ್ಷದಿಂದ ಈ ಪ್ರಕರಣ ನಡೆದಿರೋದು ಕೃಷ್ಣ ಅವರೇ? ಮೇಡಮ್ ಇದು ಒಂದು ಸುಮಾರು ವರ್ಷಗಳಿಂದ ನಡೆದಿದೆ. ಏ ರೀತಿ ಅಂತ ಹೇಳಿದ್ರೆ ಈಗ ಆಕೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಊರಿನ ವಿಚಾರ ಎಲ್ಲಾನು, ಯಾರಿಗೆ ದುಡ್ಡು ಬಂದಿದೆ, ಯಾರು ಜಮೀನ್ ಮಾರಿದ್ದಾರೆ, ಇನ್ನ ಯಾರ ಹತ್ರ ಅಮೌಂಟ್ ಇದೆ ಅನ್ನೋದು ಆಕೆ ಒಂದು ಮನೆ ಮಗಳ ತರ ಪ್ರತಿಯೊಂದು ಮನೆಯಲ್ಲೂ ಚೆನ್ನಾಗಿ ತುಂಬಾ ಕ್ಲೋಸ್ ಆಗಿದ್ದು ತಿಳ್ಕೊಂಡು ನೀವು ಇಂಥದಕ್ಕೆ ಹಾಕಿ ನಿಮ್ಗೆ ಇಷ್ಟು ಬಡ್ಡಿ ಬರುತ್ತೆ, ನಿಮ್ಗೆ ಇದು ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡಿ FD ಮಾಡಿಸ್ಕೊಳ್ಳೋದು. ಈಗ FD ಕೆಲವರು 10 ವರ್ಷ ಮಾಡಿರ್ತಾರೆ, 10 ವರ್ಷ ಮಾಡಿರೋದು ಅವ್ರಿಗೆ ಬಾಂಡ್ ಕೊಟ್ಟಿಲ್ಲ ಈಕೆ. ಜನರು ಕ್ಲೋಸ್ ಆಗಿರೋದನ್ನ ತಿಳ್ಕೊಂಡು, ಜನರು ಈಗ ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ ಅನ್ನೋದನ್ನ ತಿಳ್ಕೊಂಡು ವಂಚನೆ ಮಾಡಿರೋದು. ಈಗ 10 ಲಕ್ಷ ನಿಮ್ದು ಒಂದು 10 ವರ್ಷ ಡಿಪಾಸಿಟ್ ಮಾಡಿಸ್ಕೊಂಡ್ರೆ ಈ ಫಿಕ್ಸ್ಡ್ ಡಿಪಾಸಿಟ್ ಅಂತ 10 ವರ್ಷ ನೀವು ಮಾತಾಡಲ್ವಲ್ಲ, ನೀವು ಬಂದ್ ಕೇಳಿದಾಗ ನಿಮ್ ಬಡ್ಡಿ ಇಷ್ಟು ಬಂದಿದೆ, ಬಡ್ಡಿ ಕೊಡ್ರಿ ಅಂದ್ರೆ ಆ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಏನೋ ಒಂದ್ ಅಷ್ಟು ಬಡ್ಡಿ ಕೊಡೋದು, ನಿಮ್ ಮಿಕ್ಕಿರೋ ಅಮೌಂಟ್ ನಿಮ್ಗಿದೆ ಅಂತ ಹೇಳ್ಬಿಟ್ಟು ಒಂದು ಪಾಸ್ ಪುಸ್ತಕದಲ್ಲಿ ಕೈ ಬರಹ, ಎಲ್ಲಾ ಕೈ ಬರಹನೇ, ಒಂದು ಸಿಸ್ಟಮ್ ಇಲ್ಲ, ಯಾವುದೇ ರೀತಿಯಾಗಿ ಒಂದು ಡಿಜಿಟಲೈಸೇಷನ್ ಏನು ಇಲ್ಲದಂಗೆ ಬರೀ ಕೈ ಬರಹದಲ್ಲಿ ಈಕೆ ವಂಚನೆ ಮಾಡಿರುವಂತ ಘಟನೆ ನಡೆದಿದೆ ಮೇಡಮ್. ಓದು ಬರಹ ತಿಳಿದೇ ಇರೋರ್ಗೆ ಈ ರೀತಿ ಮೋಸ ಮಾಡೋದು ಇವರು. ಹೌದು, ಅದೇ ನಡೆದಿರುವಂತ ಘಟನೆ ಇಲ್ಲಿ. ಧನ್ಯವಾದ ಕೃಷ್ಣ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು.
ಎಸ್, ನಮ್ಮ ಸ್ಥಳೀಯ ವರದಿಗಾರರು ಏನೇನ್ ಮಾಹಿತಿ ಕೊಟ್ರು ಅಂತ ನೋಡಿದ್ರಿ ಅಲ್ವಾ. ಗ್ರಾಮಸ್ಥರಿಗೆ ಓದು ಬರಹ ಬರೋದಿಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿ ಈ ಮಹಿಳೆ ವಂಚನೆ ಮಾಡಿರೋವಂಥದ್ದು. ಅವರು ಯಾರಿಗೆ ಜಮೀನು ದುಡ್ಡು ಬಂದಿರುತ್ತೆ, ಯಾರ ಹತ್ರ ಜಾಸ್ತಿ ಅಮೌಂಟ್ ಇರುತ್ತೆ ಅದನ್ನ ನೋಡಿಕೊಂಡು ಅವ್ರಿಗೆ ಕೈ ಬರಹದಲ್ಲಿ ಅವ್ರಿಗೆ ವಂಚನೆ ಒಂದು ರೆಸಿಪ್ಟ್ ಅನ್ನೋದನ್ನ ಕೊಡೋದು. ಅದಕ್ಕೆ ಯಾವುದೇ ದಾಖಲಾತಿಗಳು ಯಾವುದೂ ಇಲ್ಲ, ಈ ರೀತಿ ವಂಚನೆ ಮಾಡಿರೋವಂಥದ್ದು. ಮಕ್ಕಳಿಗೆ ಅವ್ರ ಊಟ ಏನೋ ಅವ್ರು ಕಷ್ಟಕ್ಕೆ ಇಕ್ಕಿರ್ತಾರೆ, ಅವರು ಶುಕ್ರವಾರ ನಮ್ಗೆ ನೋಟಿಸ್ ಆಯ್ತು ಈ ತರ ಆಗಿದೆ ಅಂತ. ನಮ್ಮ ಶನಿವಾರ ಕಳ್ಸಿದ್ವಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ, 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಅವು ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಶುಕ್ರವಾರ ನಮ್ಗೆ ನೋಟಿಸ್ ಆಯ್ತು ಈ ತರ ಆಗಿದೆ ಅಂತ. ನಮ್ಮ ಶನಿವಾರ ಕಳ್ಸಿದ್ವಿ. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ, 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಅವು ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲು ಅಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಹಣವನ್ನ ಇಟ್ಟು ಮೋಸಗೊಂಡಂತ ಗ್ರಾಮಸ್ಥರಾದ ರಾಜೇಶ್ ಅವರಿದ್ದಾರೆ. ಬನ್ನಿ ಅವರನ್ನ ಏನಿದು ವರದಿ ಅಂತ ಸಂಪೂರ್ಣ ಮಾಹಿತಿ ತಿಳಿಯೋಣ. ರಾಜೇಶ್ ಅವರೇ, ನಮಸ್ತೆ. ನಮಸ್ತೆ ಸರ್, ನಿಮ್ ಗ್ರಾಮದಲ್ಲಿ ಈ ರೀತಿ ಮೋಸ ಆಗಿದೆ ಅಂತ ಕೇಳ ಬಂದಿದೆ, ಏನಿದು ಸರ್? ಮೇಡಮ್, ಇದು ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ನಂದು ಅಮೌಂಟ್ ಏಪ್ರಿಲ್ ಆಡ್ ಮಾಡಿರೋದು ಅವರು. ನಂದು ಮಂತ್ಲಿ 30,000, 25 ನಂದು RD ಅಕೌಂಟ್, ಸುಕನ್ಯಾ ಸಮೃದ್ಧಿ ನನ್ನ ಮಗಳದು, ಆಮೇಲೆ ನಮ್ಮ ತಂದೆಯವ್ರದ್ದು ಅವ್ರದ್ದು SC ಅಕೌಂಟ್. ನಮ್ದು ಮಿನಿಮಮ್ ಮಂತ್ಲಿ 26 ಇಲ್ಲಾಂದ್ರೆ 28 ಅಮೌಂಟ್ ಪೇ ಮಾಡ್ತಾ ಇರ್ತೀವಿ. ನಿಮ್ಮ ಕುಟುಂಬದಲ್ಲೇ ಇಷ್ಟು? ಹೌದು, ಇದು ಮಂತ್ಲಿ. ಬಟ್ ಲಾಸ್ಟ್ ಅದು 6 ಮಂತ್ ಒಂದ್ಸಲಿ ಇನ್ಸೂರೆನ್ಸ್ ಒಂದು, ಅದು 44,000. ಇದು 44,000 ಮೊನ್ನೆ ಡಿಸೆಂಬರ್ ಅಲ್ಲಿ ಪೇ ಮಾಡಿದೀನಿ, 6 ಮಂತ್ ಕಂಪ್ಲೀಟ್ ಆಗಿದೆ ಅಂತ. ಬಟ್ ಅದು ನಮ್ ಇನ್ಸೂರೆನ್ಸ್ ಅಕೌಂಟ್ ಗೆ ಅಮೌಂಟ್ ಹಾಕಿಲ್ಲ ನಮ್ದು. ಆಮೇಲೆ RD ಅಕೌಂಟ್, ಆಮೇಲೆ ಸುಕನ್ಯಾ ಸಮೃದ್ಧಿ, ಆಮೇಲೆ ನಮ್ ತಂದೆಯವ್ರದ್ದು ಲಾಸ್ಟ್ ನಂದು ಅಪ್ಡೇಟ್ ಮಾಡಿರೋದು ನನ್ನ ಅಕೌಂಟ್ RDದು ಲಾಸ್ಟ್ ಏಪ್ರಿಲ್ ಮಾತ್ರ. ಅಪ್ ಟು ಡಿಸೆಂಬರ್ ವರ್ಗು ನಾವು ಪೇ ಮಾಡಿದೀವಿ, ಯಾವ್ದು ಆಡ್ ಆಗಿಲ್ಲ. ನೀವು ಪೇ ಮಾಡಿರೋಂತದ್ದು ಯಾವ್ದು ನಿಮ್ಮ ಅಕೌಂಟ್ಗೆ ಆಡ್ ಆಗಿಲ್ಲ, ಎಲ್ಲ ಅವರೇ ಬಳಸ್ಕೊಂಡಿದ್ದಾರೆ. ಆಡ್ ಆಗಿಲ್ಲ, ಸ್ಲಿಪ್ ಮಾತ್ರ ಕೊಟ್ಟಿದ್ದಾರೆ. ಅದೆಲ್ಲ ಸ್ಲಿಪ್ ಕೊಟ್ಟಿರೋದು ಕೈ ಬರಹದಲ್ಲಿ. ಸುಮ್ನೆ ಒಂದು ಪ್ರೂಫ್ ಗ್ರಾಮಸ್ಥರು ಕೇಳ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಗೆ. ನಾವು ಇದೇ ಬಿಡು ಅಂತ ನಂಬಿದೀವಿ ಅಷ್ಟೇ. ನೀವು ಮುಂಚೆ ಹೋಗಿ ಚೆಕ್ ಏನು ಮಾಡಿಸ್ಲಿಲ್ವಾ ಸರ್? ಇಲ್ಲ, ಚೆಕ್ ಮೀನ್ಸ್ ನಮ್ದು 5 ವರ್ಷಕ್ಕೆ ನಾನು ಕಂಟಿನ್ಯೂಸ್ ಮಾಡ್ಸಿರೋದು. ಇದು ಯಾವ ತರ ಪ್ಲಾನಿಂಗ್ ಅಂದ್ರೆ, ಈ ಲಾಂಗ್ ಟರ್ಮ್ ಇಟ್ಟಿರ್ತಾರಲ್ಲ, ಅವ್ರದ್ದು ಈ ತರ ಪ್ಲಾನಿಂಗ್ ಆಗಿದೆ. ಅಂದ್ರೆ ಅವರು ಇಷ್ಟು ವರ್ಷ ಇಟ್ಬಿಟ್ಟಿರ್ತಾರೆ, ಬಂದು ನೋಡಲ್ಲ ಅಂತ ಹೇಳಿ ಅವ್ರ ಹಣ ಹೀಗೆ ಆ ತರ ಪ್ಲಾನಿಂಗ್ ಅಲ್ಲಿ ನಡೆದಿರೋದು. ಸರ್, ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸುಮಾರು ಜನದ ಇದೇ ತರನೇ ಆಗಿದೆ. ಇವತ್ತು ನಿಮ್ ಟೀಮ್ ಅವ್ರು ಬಂದಿದ್ರು, ಅವರು ನೋಡಿದ್ದಾರೆ ಸರ್. ಬುಕ್ಗಳದ್ದು ಯಾರ್ದು ಇಲ್ಲ ಅಲ್ಲಿ, ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಬುಕ್ಗಳಲ್ಲಿ ಅವ್ರೆಲ್ಲೂ ನೀವು ಎಂಟ್ರಿ ಮಾಡಿ ಏನು ಕೊಟ್ಟಿಲ್ಲ? ಇಲ್ಲ, ಲಾಸ್ಟ್ ಟೈಮ್ ಬುಕ್ಗಳು ಅವ್ರ ಹತ್ರನೇ ಇದಾವೆ. ಬುಕ್ಗಳು ತಗೊಂಡೋಗಿ ಲಾಸ್ಟ್ ಸಂಡೇ ಬಂದ್ಬಿಟ್ಟು ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ತರ ನಿಮ್ ಗ್ರಾಮದಲ್ಲಿ ಎಷ್ಟು ಜನಕ್ಕಾಗಿದೆ ಸರ್? ಮೇಡಮ್ ಲೆಕ್ಕ ಇಲ್ಲ, ಸುಮಾರು ಜನ ಇದಾರೆ. ಸುಮಾರು ಜನ ಬಡವರು
ಆಲ್ಮೋಸ್ಟ್ ಎಲ್ಲ ಈ ರೀತಿ ಪೋಸ್ಟ್ ಆಫೀಸಲ್ಲಿ ದುಡ್ಡಿಟ್ರೆ ನಮ್ಮ ಹಣ ಉಳಿಯುತ್ತೆ ಅಂತ ಇಟ್ಟಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ನಮ್ದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅದರಲ್ಲಿ ಬಿಟ್ಟು ನಾವು ಹೌದು ಹೌದು. ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಟಿದೀವಿ ನಾವು. ನಾನು ಅದ್ರಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳಿ. ಆದ್ರೆ ಇಲ್ಲೂ ಮೋಸ ಹೋಗಿದೆ. ಆತರ ತೊಂದರೆ ಆಗಿದೆ. ಸರ್ಕಾರಿ ಕೆಲಸದಲ್ಲಿರೋರೇ ಈ ರೀತಿ ಮಾಡಿದ್ದಾರೆ. ನಿಮ್ಮ ಮುಂದಿನ ನಡೆ ಏನು ಸರ್? ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಗೆ ನಂಬಕ್ ಆಗ್ತಾ ಇಲ್ಲ. ಹೌದು ಹೌದು. ಯಾವ ತರ ನಮ್ಮ ಇದು ಮಾಡಕ್ಕೆ ಯೋಚನೆ ಮಾಡಕ್ಕೆ ಆಗಲ್ಲ. ಸರ್ಕಾರಿ ಕೆಲಸದಲ್ಲೇ ಇದ್ಕೊಂಡು ಈ ರೀತಿ ಮೋಸ ಅಂದ್ರೆ ಅವ್ರಿಗೆ ಸಂಬಳ ಬರುತ್ತೆ, ಸರ್ಕಾರಿ ಸಂಬಳನು ತಗೋತಾರೆ, ಅದ್ರಲ್ಲಿ ಬಡವ್ರ ದುಡ್ಡು ಬೇಕು ಇವ್ರಿಗೆ. ಇವನ್ ಅವ್ರ ಕಡೆಯಿಂದ 2 months ಗಳಲ್ಲಿ 1.5 month ಒಂದ್ಸಲಿ ಇನ್ಸ್ಪೆಕ್ಷನ್ ನಡೀತಾ ಇರ್ಬೇಕು. ಇದು ಏನ್ ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಾಂದ್ರೆ ಅವ್ರ ಟೀಮ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನಿಸ್ತಾ ಇದೆ. ಅವ್ರ ಮೇಲೆ FIR ಮಾಡಿದೀರಾ ಸರ್ ಗ್ರಾಮಸ್ಥರೆಲ್ಲ ಸೇರಿ? 3 days ಬ್ಯಾಕ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಅದು ನೆನ್ನೆ ಎಲ್ಲ ಫಾಲೋ ಅಪ್ ಮಾಡಿದ್ವಿ. ನೆನ್ನೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಬೆಳಗ್ಗೆ ಅವರು ನಮ್ಗೆ ಹೇಳಿದ್ರು 9 ಗಂಟೆಗೆ ಬರ್ತಾರಂತ. 9 ಗಂಟೆಗೆ ವೆಯ್ಟ್ ಮಾಡಿದ್ವಿ, ಬಂದಿಲ್ಲ ಅವರು. 5 o'clock ಬರ್ತಾರಂದ್ರ, ಅವಾಗ್ಲೂ ಬಂದಿಲ್ಲ. ತಿರ್ಗಿ ಇವತ್ತು ಹೋಗಿದ್ದಾರೆ. ನಾನ್ ಮೊನ್ನೆ ರಜೆ ಆಗ್ಬಿಟ್ಟು ಅದಕ್ಕಂತಾನೆ ಇದ್ದೆ. ಪೊಲೀಸರು ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದಾರೆ ಹಾಗಿದ್ರೆ? ಮೇಡಮ್ ಚೆಕ್ ಮಾಡಿ ಹೇಳ್ತೀವಿ, ಅದ್ರಲ್ಲಿ ಪೇಪರ್ ಅಲ್ಲಿ ಅಂದ್ರೆ ಬುಕ್ ಅಲ್ಲಿ ಏನಿದೆಯೋ ಅದು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು ರಿಮೈನಿಂಗ್ ಇಲ್ದೇ ಇರೋದು ಯಾವ ತರ? ಹೌದು, ಅವರು ಈಗ ನಿಮ್ಗೆ ನಾವು ಒಂದ್ ದಿಟ್ಟ ಕ್ರಮ ತಗೋತೀವಿ ಅಂತ ಹೇಳಿಲ್ಲ. ಆಕ್ಚುಲಿ ನನ್ ಥಿಂಕಿಂಗ್ ಪ್ರಕಾರ 2 months ಒಂದ್ಸಲಿ ಆತರ ನಡಿಬೇಕು. ಹಾಸ್ಟೆಲ್ ಇನ್ಸ್ಪೆಕ್ಷನ್ ನಡಿಬೇಕು. ಅದೇನು ನಡೆದಿಲ್ಲ ಅಂದ್ರೆ ಇವ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರ IR ಆಫೀಸರ್ಸ್. ಹೌದು ಹೌದು. ಅವ್ರ ಸಪೋರ್ಟ್ ಇಲ್ದೇನೆ ಇದೇನೋ ನಡೆಯಲ್ಲ. ಯಾಕಂದ್ರೆ ನೀವ್ ಯೋಚನೆ ಮಾಡಿ, ನಂದ ಏಪ್ರಿಲ್ ಲಾಸ್ಟ್ ಆಗಿರೋದು ಅವ್ರು ಚೆಕ್ ಮಾಡಿರೋದು, ಯಾಕೆ ಮಾಡಿರೋದು ನನ್ನ ಅಕೌಂಟ್ಗೆ. ಏಪ್ರಿಲ್ ಲಾಸ್ಟ್ ಆಗಿದೆ. ಹೌದು, ಅದು ಬೇಕಾದ್ರೆ ನನ್ನ ಹತ್ರ ಸ್ಕ್ರೀನ್ ಶಾಟ್ ಇದೆ, ಫೋಟೋ ಇದೆ, ಚೆಕ್ ಮಾಡ್ಸಿರೋದು. ಅದ್ ನಾನು ಕಳ್ಸ್ಕೊಡ್ತೀನಿ ನಿಮ್ಗೆ. ಬಟ್ ಅವಾಗಿಂದ ಇಲ್ಲಿವರೆಗೂ ನಂದು ಆಡ್ ಆಗಿಲ್ಲ ಅಮೌಂಟ್. ನಮ್ದೆಲ್ಲ ಸುಮಾರು ಜನದ ಅದೇ ತರನೇ ಆಗಿದೆ. ಓಕೆ ಸರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಶುಕ್ರವಾರ ಗೊತ್ತಾಗಿಲ್ಲ, ಶುಕ್ರವಾರ ನಮ್ಗೆ ನೋಟಿಸ್ ಆಗಿದೆ ಅಂತ. ನಮ್ಮ ಶನಿವಾರ ಕಳ್ಸಿದ್ವಿ. ಆಡಿಟ್ ಬಂದಾಗ ಎಲ್ಲ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ, 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಗ್ರಾಮಸ್ಥರು ಏನೇನ್ ಮಾಹಿತಿ ಕೊಟ್ರು ಅಂತ ಅನ್ನೋದನ್ನ ನೀವೀಗ ಕೇಳಿಸ್ಕೊಂಡಿರ್ಬೋದು. ಸರ್ಕಾರಿ ಕೆಲಸನ ದೇವ್ರ ಕೆಲಸ ಅಂತ ಮಾಡ್ಬೇಕು, ಆದ್ರೆ ಇಲ್ಲಿ ನೋಡಿದ್ರೆ ಸರ್ಕಾರಿ ಕೆಲಸದಲ್ಲಿ ಇರೋವ್ರೆ ಗ್ರಾಮಸ್ಥರಿಗೆ ವಂಚನೆ ಮಾಡಿರೋಂಥದ್ದು. ಗ್ರಾಮಸ್ಥರು ಅಂದ್ರೆ ಹಳ್ಳಿಲಿರೋ ಜನ ಮುಗ್ಧರಿರ್ತಾರೆ, ಅವ್ರಿಗೆ ಓದು ಬರಹ ತಿಳಿದಿರೋರು ಕಡಿಮೆ ಜನ. ಅಂಥವ್ರಿಗೆ ಇವರು ಹೋಗಿ ಮೋಸ ಮಾಡಿರೋಂಥದ್ದು ಎಷ್ಟು ಸರಿ? ಅವರ ಮಕ್ಕಳು ಮದುವೆಗಾಗ್ಬೋದು, ಅಥವಾ ನಾವು ಮುಂದಿನ ದಿನಗಳಲ್ಲಿ ಮನೆ ಕಟ್ತೀವಿ ಅಂತ ಅನ್ನೋದಕ್ಕೋ, ಅಥವಾ ಯಾವುದೋ ಜೀವನೋಪಾಯಕ್ಕಾಗೋ ಹಣವನ್ನ ಕೂಡಿಟ್ಟಿರ್ತಾರೆ. ಅಂಥದ್ರಲ್ಲಿ ಇವರು ನೋಡಿದ್ರೆ ಅವರಿಗೆ ವಂಚನೆಯನ್ನ ಮಾಡಿರೋಂಥದ್ದು. ಈ ಬಗ್ಗೆ ಪೋಸ್ಟ್ ಮಾಸ್ಟರ್ ಆದಂಥ ರಮ್ಯಾ ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅವರ ಫೋನು ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್ ಮಾಡಿ ಏನು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ನೋಡಿದ್ರೆ ಇದ್ರ ಬಗ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದನ್ನ ನಾವು ಗ್ರಾಮಸ್ಥರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅನ್ನೋದನ್ನ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದು ಒಬ್ರಿಗಿಬ್ರಿಗೆ ನಡೆದಿರೋಂಥ ವಂಚನೆ ಅಲ್ಲ, ಇಡೀ ಗ್ರಾಮಸ್ಥರಲ್ಲಿ ಅರ್ಧಕ್ಕರ್ಧ ಜನ ಆಲ್ಮೋಸ್ಟ್ ಎಲ್ಲರೂ ಪೋಸ್ಟ್ ಆಫೀಸಲ್ಲೇ ಹೂಡಿಕೆಯನ್ನ ಮಾಡೋಂಥದ್ದು. ಪೋಸ್ಟ್ ಆಫೀಸ್ ಹತ್ರ ಇರುತ್ತೆ, ಗ್ರಾಮದಲ್ಲಿ ಇರುತ್ತೆ ಅಂತ ಹೇಳಿ ಗ್ರಾಮಸ್ಥರು ಹೋಗಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಹಣ ಕಟ್ಟಿ ನಮ್ಮ ಮುಂದಿನ ಜೀವನಕ್ಕೆ ಏನಕ್ಕಾದ್ರೂ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ಹಾಕಿರ್ತಾರೆ.
ಈ ಒಬ್ರು ಗೌರ್ಮೆಂಟ್ ಅಧಿಕಾರಿಗಳು ಮಾಡಿರೋಂಥ ವಂಚನೆಗೆ ಬೇರೆ ಸರ್ಕಾರಿ ಕೆಲಸದಲ್ಲಿರೋರ ಹೆಸರು ಕೂಡ ಹಾಳಾಗುತ್ತೆ. ಎಷ್ಟೋ ಜನ ನಿಷ್ಠೆಯಿಂದ ಕೆಲಸ ಮಾಡಿರೋರು ಇರ್ತಾರೆ ಗ್ರಾಮಗಳಲ್ಲಿ. ಇಲ್ಲಿ ಗ್ರಾಮಸ್ಥರು ಹೇಳಿದ್ನ ನೀವು ಕೇಳಿಸ್ಕೊಂಡಿರ್ಬೋದು. ಅವ್ರು ಹೇಳಿರ್ತಾರೆ, ನಮ್ಮ ಮನೆ ಮಗಳು ರೀತಿ ನೋಡಿರ್ತೀವಿ ನಾವು ಅಂತ ಹೇಳ್ತಾರೆ. ಆದ್ರೆ ಇವ್ರು ನೋಡಿದ್ರೆ ಮನೆ ಮಗಳು ಅಂತ ಈಗ ಅವ್ರು ಹೇಳಿರೋದನ್ನೇ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡಿರೋದು. ಅವರ ಮುಗ್ಧತೆನ, ನಮ್ಮ ಮನೆ ಮಕ್ಕಳು ಇವರು ಚೆನ್ನಾಗಿ ನೋಡ್ಕೊಳ್ಬೇಕು, ನಮ್ಗೆ ಇವರಿಂದ ಒಂದು ಸಹಾಯ ಆಗುತ್ತೆ ಅನ್ನೋ ರೀತಿ ಅವರು ನೋಡಿರ್ತಾರೆ. ಆದ್ರೆ ಇವ್ರು ನೋಡಿದ್ರೆ ಅವ್ರಿಗೆ ಮೋಸ ಮಾಡಿರ್ತಾರೆ. ಈ ಪೋಸ್ಟ್ ಆಫೀಸ್ ರಮ್ಯಾನ ಇಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸತಿ ಕೊಟ್ಟಿದ್ರಾ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಅವ್ರಿಗೆ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಈ ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ನು ಮಿಕ್ಕಿದ್ದು ಬಂದು ನನ್ನ ಅಮೌಂಟು 5,16,666 ರೂಪಾಯಿ ಬುಕ್ಕಲ್ಲಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಈ ದುಡ್ಡು ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಏನ್ ಹೇಳಿದ್ರು ಅವ್ರು? ಕೇಳಿದ್ರೆ ನಾವು ಕೊಡ್ತೀನಿ ಅಂತ ನಿನ್ನೆ ಫೋನ್ ಮಾಡಿದ್ರೆ ಅವ್ರ ಕಾಲ್ ರೆಕಾರ್ಡ್ ಇದೆ, ಕಾಲ್ ರೆಕಾರ್ಡ್ ಆಗಿದ್ರೆ ಕೇಳಿಸ್ತೀನಿ. ನೀನು 5 ಲಕ್ಷ ನಾನು ಕೊಡ್ತೀನಿ, ನಿಮ್ಮ ಮನೆ ಬಂದು ಇಸ್ಕೊಂಡು ಹೋಗಿರೋದು ನಿಜಾನೇ, ಅದು ಏನೋ ಸ್ಕ್ಯಾಮ್ ಆಗಿದೆ ನನಗೆಲ್ಲ ತಿಳ್ಕೊಂಡು ನಾನು ನಿಮ್ಮ ಅಮೌಂಟ್ ಕೊಡ್ತೀನಿ ಅಂತ ಕಾಲ್ ರೆಕಾರ್ಡ್ ನನ್ನ ಫೋನಲ್ಲಿ ಕಾಲ್ ರೆಕಾರ್ಡ್ ಅವ್ರಿಗೆ ಮಾತಾಡಿದ್ದು ಐತೆ. ಎಷ್ಟು ಜನ ಡಿಪಾಸಿಟ್ ಇರ್ತಾರೆ ನಿಮ್ಮೂರಲ್ಲಿ? ಸುಮಾರು ಊರೆಲ್ಲ ಮುಕ್ಕಾಲ್ ಭಾಗ ಜನ ಎಲ್ಲ ಇದಾವೆ. ಎಸ್ ಬಿ ಅಕೌಂಟ್ ಅಲ್ಲಿ ಯಾರು ಜಾಸ್ತಿ ಅಮೌಂಟ್ ಇದೆಯೋ 6 ಲಕ್ಷ 5 ಲಕ್ಷ 4 ಲಕ್ಷ ಇರೋರು ಯಾರು ದುಡ್ಡು ಯಾರು ಬುಕ್ಕಲ್ಲಿ ಎಂಟ್ರಿ ಇದೆ ಆಫೀಸಲ್ಲಿ ಚೆಕ್ ಮಾಡಿದ್ರು ಅದರಲ್ಲಿ 500 ರೂಪಾಯಿ ಮಾತ್ರ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಮಿಕ್ಕಿದ ಅಮೌಂಟ್ ಕಟ್ಟೇ ಇಲ್ಲ. ಬುಕ್ಕಲ್ಲಿ ಮಾತ್ರ ಬರ್ದು ಸೀಲ್ ಹಾಕಿ ಕೊಡ್ತಾ ಇದ್ದಾಳೆ ಅಷ್ಟೇ. ಎಷ್ಟಿತ್ತಮ್ಮ ಅಮೌಂಟ್ ನಿಮ್ದು? ಟೋಟಲ್ ಎಷ್ಟಿತ್ತಮ್ಮ ಅಮೌಂಟ್? 70,000. ಈಗ ಎಷ್ಟೈತೆ ನಿಮ್ಮ ಅಕೌಂಟ್ ಅಲ್ಲಿ? ಅಷ್ಟೇ. ಏನಿಲ್ಲ 35,000 ಹಾಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಅಂತ ಸರ್. ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು, SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಎಲ್ಲಿ ಫಿಕ್ಸೆಡ್ ಮಾಡಿದ್ರು? ಏನು ಗೌರ್ಮೆಂಟ್ ಆಲ್ಗನಲ್ಲಿ ಪೋಸ್ಟ್ ಆಫೀಸಲ್ಲಿ. ಎಷ್ಟು ದಿನಗಳಿಂದ ಫಿಕ್ಸೆಡ್ ಮಾಡಿದ್ರು? ಒಂದು 3 ತಿಂಗಳಾಯ್ತು ಸರ್. ಯಾವಾಗ ನೋಡಿದಾಗ ಎಷ್ಟು ಅಮೌಂಟ್ ಇತ್ತು? 45,000 SB ಅಕೌಂಟ್ ಇಲ್ಲಿ ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ. ಆಫ್ಟರ್ ಡೆಲಿವರಿಗೆ ಹೊಟ್ಟೋದ್ಲು, ಸರಿ ಬಿಡು ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ ಈ ಥರ ಎಲ್ಲ ಬಂದು ಇದು ಮಾಡೋ ನಮಗೂ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ನಮಗೂ ಅದು ಗೊತ್ತಾಗಿಲ್ಲ. ಇದು ಬುಕ್ಕಲ್ಲಿ ಅಮೌಂಟ್ ಐತೆ ಅಂತ ನೋಡಿಸ್ತಾ ಇತ್ತು, ಅಲ್ಲಿ ಬ್ಯಾಲೆನ್ಸ್ ನೋಡಿಸ್ತಾ ಇಲ್ಲ, ಬರೀ 200 ರೂಪಾಯಿ ನೋಡಿಸ್ತಾ ಇತ್ತು ಅಷ್ಟೇ. ಎಷ್ಟಿತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು? ಏನು? 1,30,000. ಮೊನ್ನೆ 17,000 ತಗೊಂಡೆ, ಇನ್ನು 14,13,000 ಬರ್ಬೇಕು ನಮಗೆ. ಅದಕ್ಕೆ ಇವಾಗ ಎಷ್ಟು ತೋರಿಸ್ತಾ ಇದೆ? 1,200 ತೋರಿಸ್ತಾ. ಉಳಿಕೆ ದುಡ್ಡು ಎಲ್ಲೋಯ್ತು ಏನಂತ ಏನೋ ಗೊತ್ತಾಯ್ತು? ಪ್ರಾಬ್ಲಮ್. ಯಾರು ಅವಳು ಕಟ್ಟಿಸ್ಕೊಂಡಿರೋ ಪ್ರಾಬ್ಲಮ್. ಅದೇ ಯಾರು ಕಟ್ಟಿಸ್ಕೊಂಡಿದ್ದು? ಕೇಳಿದ್ರೆ ನಾವು ಬ್ಯಾಂಕ್ ಇದೆಲ್ಲ ಐತೆ ಅಂತ ಹೇಳ್ತಾರೆ. ಅಲ್ಲ, ಕಟ್ಟಿಸ್ಕೊಂಡಿದ್ದು ಯಾರು ಅಂತ? ಅದನ್ನೇ 30 పెట్టుకుంటే తీసుకుంటుంది. మన భానువారం వచ్చి చెప్పింగ్ వచ్చిండారు అని బుక్కులని పీకొట్టింది. ఎవరు పికంబైందే? ఆయమ్మే. ఎవరు? రమ్య. ఏమిటికి ఏమేమి చెప్పలేదా? ఏమిటికి చెక్కింగ్ వస్తారు అని నాకేం తెలుసు ఇట్లా అనేది. ಶುಕ್ರವಾರ ನಮ್ಗೆ ನೋಟಿಸ್ ಆಗಿದೆ ಅಂತ ನಮ್ಮ ಶನಿವಾರ ಕಳ್ಸಿದ್ವಿ. ಆಡಿಟ್ ಬಂದಾಗ ಎಲ್ಲ ಕ್ಲೀನಾಗಿ ಆಡಿಟ್ ಮಾಡಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ಟರೆ ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು.
ಶುಕ್ರವಾರ ನಮ್ಗೆ ನೋಟಿಸ್ ಆಯ್ತು ಈ ತರ ಆಗಿದೆ ಅಂತ. ನಮ್ಮ ಶನಿವಾರ ಕಳ್ಸಿದ್ವಿ ನಾವು. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಅವು ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಶುಕ್ರವಾರ ನಮ್ಗೆ ನೋಟಿಸ್ ಆಯ್ತು ಈ ತರ ಆಗಿದೆ ಅಂತ. ನಮ್ಮ ಶನಿವಾರ ಕಳ್ಸಿದ್ವಿ ನಾವು. ಆಡಿಟ್ ಬಂದಾಗ ಎಲ್ಲಾ ಕ್ಲೀನ್ ಆಗಿ ಆಡಿಟ್ ಮಾಡ್ಬೇಕೋ ಬೇಡವೋ 10-20 ಬುಕ್ಗಳು ಅವ್ರು ಯಾವ ಕೊಟ್ರೆ ಅವು ಆಡಿಟ್ ಮಾಡಿಬಿಡೋದು, ಸರಿ ಐತೆ ಅಂತ ಹೇಳ್ಬಿಟ್ಟು ಹೋಗೋದು. ಎಸ್, ಈ ಬಗ್ಗೆ ಅಧಿಕಾರಿಗಳು ನಮ್ಮ ಹತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಅಂಚೆ ಗೌರಿಬಿದನೂರಿನಲ್ಲಿ ಈ ರೀತಿ ಅಂಚೆ ಕಚೇರಿಯಲ್ಲಿ ಮೋಸ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಸರ್. ಏನಿದು ಸರ್ ಪ್ರಕರಣ? ಸರ್, ಇದು ಗೌರಿಬಿದನೂರು ಅಂಚೆ ಕಚೇರಿಯಲ್ಲಿ ನಡೆದು ಬಂದಿರೋ ಪ್ರಕರಣ ಅಲ್ಲ ಮೇಡಮ್. ಗೌರಿಬಿದನೂರು ಅಂಡರ್ ಅಲ್ಲಿ ಆಳ್ಗಾನಹಳ್ಳಿ ಅಂತ ಒಂದು ಬ್ರಾಂಚ್ ಆಫೀಸ್ ಇದೆ. ಆ ಬ್ರಾಂಚ್ ಆಫೀಸ್ ನಲ್ಲಿ ಶ್ರೀಮತಿ ರಮ್ಯಾ ಅನ್ನೋರು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಸುಮಾರು 2013 ಕೆಲಸ ನಿರ್ವಹಿಸ್ತಿದ್ರು. ಅವ್ರ ಕಡೆಯಿಂದ ಈಗ ಈ ತರ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಜಾಮೀನುದಾರರ ದುರುಪಯೋಗ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ನಮ್ಗೆ ಈ ವಿಚಾರ ಶುಕ್ರವಾರ ಗಮನಕ್ಕೆ ಬಂತು. ಶುಕ್ರವಾರ ಗಮನಕ್ಕೆ ಬಂದಾಗ ನಾವು BPM ನ ಕರೆಸಿ ಕೂಡ ಅವ್ರಿಗೆ ಖರ್ಚು ಮಾತಾಡಿದ್ವಿ ಕೂಡ. ಖರ್ಚು ಮಾತಾಡಿದಾಗ ಅವರು ಅದ್ರ ಬಗ್ಗೆ ಏನು ಕೂಡ ಹೇಳ್ತಾ ಇಲ್ಲ. ಮತ್ತೆ ಏನ್ ಮಾಡಿದೀವಿ, ಸೋಮವಾರದಿಂದ ಇದನ್ ಮಾಡ್ತಾ ಇದೀವಿ. ಅಂದ್ರೆ ಮೊದ್ಲು ಅವ್ರು ಒಪ್ಕೊಳ್ಳಿಲ್ಲ, ಶನಿವಾರ ಕರೆದಿದ್ವಿ. ಅನಂತರ ಅವರು ಹೌದು ಸ್ವಲ್ಪ ಆಗಿರೋದು ನಿಜ ಸರ್, ನಾನು ಅದನ್ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆನಂತರ ನಾವು ಏನ್ ಮಾಡಿದ್ವಿ, ಸೋಮವಾರದಿಂದ ಮತ್ತು ಮಂಗಳವಾರದಿಂದ ನಮ್ಮ ಅಂಚೆ ಮೇಲ್ವಿಚಾರಕರು ಏನಿದ್ದಾರೆ ಆಳ್ಗಾನಹಳ್ಳಿ ವಿಲೇಜ್ ಹೋಗಿ ಯಾವ ಖಾತೆಗಳಲ್ಲಿ ಏನಾದ್ರು ಹಣ ಮಿಸ್ಯೂಸ್ ಆಗಿದೆಯಾ, ದುರುಪಯೋಗ ಆಗಿದೆಯಾ ಅಂತ ನಾವು ಕ್ರಾಸ್ ಚೆಕ್ ಮಾಡ್ತಾ ಇದೀವಿ. ಸುಮಾರು ಅಲ್ಲಿ ಆಳ್ಗಾನಹಳ್ಳಿ ಬ್ರಾಂಚ್ ಆಫೀಸ್ ನಲ್ಲಿ ಸುಮಾರು ನಮ್ಮಲ್ಲಿ ಒಂದು 1200 ಖಾತೆಗಳು, ಅಂದ್ರೆ 4 ಟೈಪ್ ಆದ ಖಾತೆಗಳು ಇದ್ದಾವೆ. ಅದರಲ್ಲಿ ಒಂದು ಸೋಮವಾರ ಮತ್ತೆ ಮಂಗಳವಾರ 2 ದಿನ ಸೇರಿ ಒಂದು 100 ರಿಂದ 150 ಅಕೌಂಟ್ ನ ನಮ್ಮವರು ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡಿರೋದ್ರಲ್ಲಿ ಇವಾಗ ನಮ್ಗೆ ಎಲ್ಲಾನು ಅದ್ರಲ್ಲಿ ಕೆಲವೊಂದು ಎಲ್ಲಾ ಅಕೌಂಟ್ಗಳು ಸರಿ ಇತ್ತು, ಕೆಲವೊಂದು 3 ರಿಂದ 4 ಖಾತೆಗಳು ಮಾತ್ರ ನಮ್ಗೆ ಅದ್ರಲ್ಲಿ ಅಮೌಂಟ್ ದುರುಪಯೋಗ ಆಗಿದೆ ಅನ್ನೋದು ತಿಳಿದು ಬಂದಿದೆ. ಅದಕ್ಕೆ ನಾವು ಈಗ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿದ ನಂತರ ಇದ್ ಮಾಡಿ ಮತ್ತೆ ಅವ್ರ BPM ನ ಕರೆಸಿ ಅವ್ರ ಕಡೆಯಿಂದ ಅಮೌಂಟ್ ನ ರಿಕವರಿ ಮಾಡಿಸಿ, ಏನೇನ್ ತಪ್ಪಾಗಿದೆ ಅದನ್ನೆಲ್ಲ ರಿಕವರಿ ಮಾಡಿಸಿ, ಸಾರ್ವಜನಿಕರಿಗೆ ಯಾರಿಗೆ ಏನ್ ತೊಂದರೆ ಆಗಿದೆ, ಅವ್ರಿಗೆ ಯಾರಿಗೂ ಏನೋ ಅನ್ಯಾಯ ಆಗದಂತೆ ಅವ್ರವ್ರ ಹಣನ ಅವ್ರವ್ರ ಖಾತೆಗೆ ಡೆಪಾಸಿಟ್ ಮಾಡಿಸೋ ಜವಾಬ್ದಾರಿ ನೋಡ್ತಾ ಇದೀವಿ ಮೇಡಮ್. ಖಂಡಿತ ಮಾಡ್ಕೊಡ್ತಾ ಇದೀವಿ. ಸರ್, ನೀವು 3-4 ಖಾತೆಗಳು ಮಾತ್ರ ಈ ರೀತಿ ಆಗಿದೆ ಅಂತ ಹೇಳ್ತೀರಾ. ನಾವು ಗ್ರಾಮಸ್ಥರನ್ನ ಕೇಳಿದಾಗ ಗ್ರಾಮದಲ್ಲಿ ಸುಮಾರು ಜನಕ್ಕೆ ಈ ರೀತಿ ಆಗಿದೆ ಅಂತ ಮಾಹಿತಿ ಬಂತು ನಮ್ಗೆ. ಮೇಡಮ್, ಈ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ, ಪಾಸ್ಬುಕ್ಸ್ ಗಳು ನಮ್ಗೆ ಸಿಕ್ಕಿರೋ ಅವೈಲಬಿಲಿಟಿ ಪಾಸ್ಬುಕ್ ಸಿಕ್ಕಿರೋದ್ರಲ್ಲಿ ನಾವು ಇದು ಹೇಳ್ತಾ ಇದೀನಿ ನಾನು ಇವಾಗ. ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿದ್ದ ರಮ್ಯಾ ಅವರು ಭಾನುವಾರ ಬಂದು ಎಲ್ಲಾ ರೀತಿಯ ಪಾಸ್ಬುಕ್ ಗಳು ನಮ್ ಕಡೆಯಿಂದ ತಗೊಂಡ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಪಾಸ್ಬುಕ್ ಗಳೆಲ್ಲ ಸಿಕ್ಕಾಗ ನಾವ್ ನೋಡಿದಾಗ ವೆರಿಫೈ ಮಾಡಿದಾಗ ನಮ್ಗೆ ಒಂದು ಇದು ಬರ್ಬೋದು ಮೇಡಮ್, ಕ್ಲಾರಿಟಿ ಬರ್ಬೋದು. ಆ ಕ್ಲಾರಿಟಿ ಬಂದ್ಮೇಲೆ ನಾವ್ ಅದ್ ಏನಾಗಿದೆ ಅಂತ ನೋಡ್ಬಿಟ್ಟು ಖಂಡಿತವಾಗ್ಲೂ ನಾವು ಅದನ್ನ ಸರಿಪಡಿಸ್ತೀವಿ ಮೇಡಮ್. ನೀವು ರಮ್ಯಾ ಅವ್ರನ್ನ ಸಂಪರ್ಕಕ್ಕೆ ಸಿಕ್ಕಿದ್ರ ಸರ್ ನಿಮ್ಗೆ? ರಮ್ಯಾ ಅವರು ಮೇಡಮ್, ರಮ್ಯಾ ಅವರು ಹೇಳಿದ್ನಲ್ಲ, ಶುಕ್ರವಾರ ಈ ತರ ಏನ್ ನಮ್ ಗಮನಕ್ಕೆ ಬಂತು, ರೇಣುಕಮ್ಮ ಎಲ್ಲ ST ಖಾತೆದಾರರು ಬಂದು ನಮ್ಮ ಅಕೌಂಟ್ ಅಲ್ಲಿ ಈ ತರ ಆಗಿದೆ ಅಂತ ಬಂದು ಹೇಳಿದಾಗ ನಾವೇನ್ ಮಾಡಿದ್ವಿ, ಶನಿವಾರ ಕರೆಸಿದ್ವಿ ಮೇಡಮ್ ಅವ್ರನ್ನ. ಶನಿವಾರ ಕರೆಸಿದಾಗ ಕೇಳಿದಾಗ ಅವ್ರು ಫಸ್ಟ್ ಇಲ್ಲ ಆ ತರ ಯಾವ್ದು ಆಗಿಲ್ಲ, ನಾನು ಮಾಡಿಲ್ಲ, ಅದೇನು ಬರ್ದೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಾನೆ ಅಂದ್ರು. ಅನಂತರ ಅವರು ಒಪ್ಕೊಂಡು ಇದು ಮಾಡಿದ್ದಾರೆ. ಅದನ್ನ ನಾವು ಕೂಲಂಕುಷವಾಗಿ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಷ್ಟವನ್ನ ಅವರು ತುಂಬಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮೆಟರ್ನಿಟಿ ಲೀವ್ ಅಲ್ಲಿ ಇರೋದ್ರಿಂದ ಅವ್ರೀಗ ಲೇಡಿ ಮೆಟರ್ನಿಟಿ ಲೀವ್ ಇಲ್ಲಿ ಇದ್ದಾರೆ ಮೇಡಮ್. ಸೊ ಹಾಗಾಗಿ ನಾವು ಅವ್ರಿಗೆ ಮೇಲೆ ಜಾಸ್ತಿ ಪ್ರೆಜರ್ ಹಾಕಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ 1.5 ತಿಂಗಳು ಮಗು ಇರೋದ್ರಿಂದ ಜಾಸ್ತಿ ಪ್ರೆಜರ್ ಹಾಕಿದ್ರೆ ಆ ಮಗು ಇದ್ರ ಮೇಲೆ ಪರಿಣಾಮ ಬೀರ್ಬೋದು ಅಂದ್ಬಿಟ್ಟು ನಾವು ಹಾಕಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ನಾವು ಅವ್ರನ್ನ ಸಂಪರ್ಕಿಸಿ ಮತ್ತೊಂದು ಎಲ್ಲ ಮಾಡಿ ಅನಂತರ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಹೇಳ್ತೀವಿ ಮೇಡಮ್.
ಎಸ್ ಸರ್, ನಿಮ್ಮಿಂದ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಆದಷ್ಟು ಬೇಗ ಏನಿದು ಪ್ರಕರಣ ಅನ್ನೋದನ್ನ ಕೂಲಂಕಷವಾಗಿ ನೀವು ಪರಿಶೀಲಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಮ್ಮ ವಾಹಿನಿ ಮೂಲಕ ನಿಮ್ಗೆ ನಾವು ಕೇಳ್ಕೊಳ್ತೀವಿ ಸರ್. ಖಂಡಿತ ಮೇಡಮ್, ಖಂಡಿತ. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಅಂಚೆ ನಿರೀಕ್ಷಕರು ಯಾವ ರೀತಿ ಮಾಹಿತಿ ಕೊಟ್ರು ಅಂತ ಅನ್ನೋದನ್ನ ಇಲ್ಲಿ ಏನು ಪ್ರಕರಣ ನಡೆದಿದೆ ಅದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ನಾವು ನ್ಯಾಯವನ್ನ ಒದಗಿಸಿಕೊಡ್ತೀವಿ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಮಾಹಿತಿ ಸಿಗುತ್ತೆ ಅಂತ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಸತತವಾಗಿ ನ್ಯಾಯ ಸಿಗೋವರೆಗೂ ಸತತವಾಗಿ ನಾವು ಬೆನ್ನಟ್ಟಿ ಕೆಲಸವನ್ನ ಮಾಡೋಂಥ ಕೆಲಸ ಮಾಡ್ತೀವಿ. ಇದ್ರ ಬಗ್ಗೆ ಏನಿದೆ ಮಾಹಿತಿ ಅದನ್ನ ನಾವು ಮುಂದೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ನಾವು ಮಾಹಿತಿಯನ್ನ ಕಲೆ ಹಾಕಿ ಇದ್ರ ಬಗ್ಗೆ ಪ್ರಕರಣವನ್ನ ತನಿಖೆ ನಡೆಸುವಂಥದ್ದಾಗಿ ಮಾಡ್ತೀವಿ. ಫ್ರಾಡ್ ಆಗಿದೆ ಅಂದರೆ ಸಾರ್ವಜನಿಕರ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅದರ ಮಾಹಿತಿ ಶುಕ್ರವಾರ ಗಂಗಾಧರ್ ಮತ್ತು ರೇಣುಕಮ್ಮ ಅವರಿಂದ ಗೊತ್ತಾಯಿತು. ಅನಂತರ ನಾವು ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಇದರಲ್ಲಿ ಅಮೌಂಟ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ತಿಳಿದು ಬಂತು. ನಂತರ ನಾವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕರೆದ್ಬಿಟ್ಟು ಶನಿವಾರ ಕೇಳಿದ್ವಿ. ಶನಿವಾರ ಕೇಳಿದಾಗ ಅವರು ಮೊದಲು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆನಂತರ ನಾವು ಕ್ರಾಸ್ ಕ್ವೆಶ್ಚನ್ ಮಾಡಿ ಮತ್ತೊಂದು ಮಾಡಿ ಕೇಳಿದಾಗ ಹೌದು ನನ್ನ ಕಡೆಯಿಂದ ಇದು ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊಂಡು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದಾರೆ. ಆನಂತರ ಅವರು ಗಂಗಾಧರ್ ಹತ್ರನೂ ಲಿಖಿತ ರೂಪದಲ್ಲಿ ತೊಗೊಂಡು ನಾವು ನಮ್ಮ ಕೋಲಾರ ಏನು ಡಿವಿಷನಲ್ ಆಫೀಸಿಗೆ ಅಲ್ಲಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಸೋಮವಾರದಿಂದ ಅಲ್ಲಿ ಎಲ್ಲ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಅಂಚೆ ಮೇಲ್ವಿಚಾರಕರು ಹೋಗಿ ಪಾಸ್ಬುಕ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆ ಮಾಡಿಸಿದ್ರಲ್ಲಿ ಸುಮಾರು 100ರಿಂದ 150 ಪಾಸ್ಬುಕ್ ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ನಮಗೆ 3 ಪಾಸ್ಬುಕ್ ಮಾತ್ರನೇ ಮಿಸ್ಅಪ್ರೋಪ್ರಿಯೇಷನ್ ಆಗಿ ಕಂಡುಬಂದಿದೆ. ಆದರೆ ಸಾರ್ವಜನಿಕರು ಹೇಳೋ ಪ್ರಕಾರ ಎಲ್ಲ ಪಾಸ್ಬುಕ್ಗಳನ್ನು BPM ಅವರು ಭಾನುವಾರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ತೊಗೊಂಡೋಗ್ಬಿಟ್ಟು ಇನ್ಸ್ಪೆಕ್ಷನ್ ಇದೆ, ಆಡಿಟ್ ಇದೆ, ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅದ್ರ ನಮ್ಮ ಗಮನಕ್ಕೆ ಸಾರ್ವಜನಿಕರಿಂದನೇ ಗೊತ್ತಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಾಗಿದೆ ಇವಾಗ ಇಲ್ಲಿ ಅಂದರೆ ನಾವು ನೋಡಿದ ಮಟ್ಟಿಗೆ ನಾವು ಅಬ್ಸರ್ವೇಷನ್ ಪ್ರಕಾರ ಇಲ್ಲಿ ಅಕ್ಷರಸ್ಥರು ಯಾರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗಿಲ್ಲ. ಅವರು ಅಮೌಂಟ್ಗಳೆಲ್ಲ ನಾವಿಲ್ಲಿ ಸಿಸ್ಟಮಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ ಫೋನ್ ಕರೆ ಮಾಡಿ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಅವರೇನು ಅಮೌಂಟ್ ಇಟ್ಟಿದ್ದಾರೆ ಅದು ಸರಿಯಾಗಿದೆ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ಯಾರು ಮುದುಕರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಯಾರು ಗೊತ್ತಾಗಲ್ಲ ಅಂಥವ್ರಿಗೆ ಇವರು ಮೋಸ ಮಾಡಿರೋದು ನಮಗೆ ಅಂದರೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ನಾವು ಈಗ ಅಲ್ಲಿ ನಾವೆಲ್ಲನೂ ಕೂಡ ಪರಿಶೀಲಿಸಿ ಪ್ರತಿಯೊಂದು ಮಾಡಿ ಪಾಸ್ಬುಕ್ಸ್ನ ಆದಷ್ಟು ಅವ್ರ ಕಡೆಯಿಂದ ನಾವು ತರಿಸಿ ಅಮೌಂಟ್ನ ರಿಕವರಿ ಮಾಡಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆಲ್ಲರೂ ನಾವು ಖಂಡಿತವಾಗಿಯೂ ಕೂಡ ಅವ್ರಿಗೆ ಸಾಲ್ವೇಷನ್ ಕೊಡೋಕ್ಕೆ ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ. ಅದು ಯಾರೂ ದುಡ್ಡಿಗೆಡದಲ್ಲೇ ಇದು ಮಾಡಿದ್ರೆ ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ. ದಯವಿಟ್ಟು ತಾಳ್ಮೆಯಿಂದ ಇರಿ. ನಿಮ್ಮ ಹಣವನ್ನು ನಾವು ಆದಷ್ಟು ರಿಕವರಿ ಮಾಡಿಸಿ ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಡೆಪಾಸಿಟ್ ಮಾಡೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ಶುಕ್ರವಾರ ನಮಗೆ ನೋಟಿಸ್ ಆಯ್ತು ಆಗಿದೆ ಅಂತ. ನಮ್ಮ ಶನಿವಾರ ಕಳಿಸಿದ್ವಿ.